ಸೊ ಗುರುಜಿ, ನಮಗೆ ದಿನನಿತ್ಯದ ಬದುಕಲ್ಲಿ ಬರುವಂತಹ ಸಮಸ್ಯೆಗಳು, ಬಹುಶಃ ಅದು ಮದುವೆದಾಗಿರ್ಬೋದು, ಅಥವಾ ಮಕ್ಕಳು ವಿಳಂಬ ಆಗ್ತಾ ಇರೋದಾಗಿರ್ಬೋದು, ಅಥವಾ ಮನೆ ಕಟ್ಟೋ ಸಮಸ್ಯೆಗಳು, ಆಸ್ತಿ ಮಾಡೋ ಸಮಸ್ಯೆ ಅಂತ ಅಂದಾಗ ಪ್ರತಿಯೊಬ್ಬರು ಒಂದು ಆಸ್ಟ್ರಾಲಜರ್ಸ್ಗೋ ಯಾರಿಗೋ ಭೇಟಿ ಆಗ್ತೀವಿ. ಸೊ ಮೊದಲಿಗೆ ಅವರೆಲ್ಲ ಹೇಳೋದು ಬಹುಶಃ ನಿಮಗೆ ನಾಗದೋಷ ಇರಬಹುದು ಅಂತ ಹೇಳ್ತಾರೆ. ಸೊ ನಾಗದೋಷಗಳ ಬಗ್ಗೆ ಏನು ಹೇಳ್ತೀರಾ ಗುರುಜಿ ನೀವು? ನಾಗದೋಷ ಬರೋದಾದ್ರೂ ಹೇಗೆ? ನಾಗದೋಷಗಳಿಂದ ಪ್ರಾಬ್ಲಮ್ಸ್ ಭಾಳಷ್ಟು ಕ್ರಿಯೇಟ್ ಆಗ್ತವೆ. ಇದೆ ನೀವು ಹೇಳಿದ್ವಲ್ಲ, ಒಂದು ಮಕ್ಕಳು ಆಗೋದು ಡಿಲೇ ಆಗುತ್ತೆ, ಮದುವೆ ಆಗೋದು ಡಿಲೇ ಆಗ್ತದೆ, ಒಪ್ಕೊಂಡು ಹೋಗಿರ್ತಾರೆ, ಲಾಸ್ಟ್ ಮೂಮೆಂಟಿಗೆ ಮದುವೆ ಮುರಿತದೆ. ಅವರಿಬ್ಬರು ಅದು ಆ ರಿಲೇಟೆಡ್ ಆಗಿ ಭಾಳಷ್ಟು ಸಫರ್ ಮಾಡ್ತಾ ಹೋಗ್ತಾರೆ. ಈ ಟೈಪಲ್ಲಿ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತವೆ ಅಂಥೇಳಿ. ಮೇಜರ್ ಇಶ್ಯೂಸ್, ಯಾಕಂದರೆ ಲೈಫ್ ಟರ್ನಿಂಗ್ ಪಾಯಿಂಟ್ ಅವು 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 ಅಲ್ಲೇ ಏನಾಗ್ತದೆ, ಸ್ಟ್ರಕ್ ಆಗಿರ್ತದೆ ಅಂತೇಳಿ. ಸೊ ದಿಸ್ ಇಸ್ ಅ ಥಿಂಗ್. ಆ ರಿಲೇಟೆಡ್ ಆಗಿ ಏನಂತ ಹೇಳಿದ್ರೆ, ಈ ನಾಗದೋಷದ ಸಮಸ್ಯೆಗೆ ಪೂಜಾ ವಿಧಿವಿಧಾನಗಳು ಏನಿದ್ದಾವೆ ಆ ರಿಲೇಟೆಡ್ ಆಗಿ ನೀವು ಮಾಡಿದರೆ ಅದೆಲ್ಲದು ಕೂಡ ಸೆಟ್ರೇಟ್ ಆಗುತ್ತೆ ಅನ್ನೋದು. ಬಟ್ ಸರ್ಟನ್ ಇನ್ಸ್ಟೆಂಟ್ ಅಂತೇಳಿ ಏನಕ್ಕೆ ಅಂತೇಳಿದ್ರೆ, ನಾವು ನಮಗೆ ಕಣ್ಣಿಗೆ ಕಾಣುವಂತಹ ದೇವರು ಅಂತೇಳಿದ್ರೆ ನಾಗದೇವರು ಅಂತೇಳಿ. ಬಟ್ ನಾಗದೋಷ ಬರೋದಾದ್ರೂ ಹೇಗೆ? ಪೂರ್ವಜರು ಮಾಡಿರ್ತಕ್ಕಂಥ ಕೆಲವೊಂದು ಕಾರ್ಯಗಳು ಅಂತ ಹೇಳಿದ್ರೆ, ಇವಾಗ ನಾಗರ ದೇವರಿಗೆ ಅದು ಹೊಡೆದಿರ್ಬೋದು, ಸಾಯಿಸಿರ್ಬೋದು, ಆ ರಿಲೇಟೆಡ್ ಆಗಿ, ಅಥವಾ ತೊಂದರೆ ಕೊಟ್ಟಿರ್ಬೋದು. ಗೊತ್ತೋ ಗೊತ್ತಿಲ್ಲದೆ ಆಗಿದ್ರೇನು ಅದು ತಪ್ಪಾಗಿರ್ತದೆ. ಅದೇ ಥರದಲ್ಲಿ ಇವಾಗ ಕೆಲವೊಂದು ಕೇಸಸ್ ನಿಮಗೆ ತಿಳಿಸ್ಕೊಡ್ತೇವೆ. ಇವಾಗ ರೀಸೆಂಟಾಗಿ ನಾವು ಅಟೆಂಡ್ ಮಾಡಿರ್ತಕ್ಕಂಥದ್ದು ನಾಗ ದೋಷ ನಾಟ್ ಓನ್ಲಿ ಮದುವೆಗೆ ತೊಂದರೆ ಆಗುತ್ತೆ ಅಥವಾ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋದು ಅಲ್ಲ. ಕಾನ್ಸೆಪ್ಟು ಹೆಲ್ತ್ ರಿಲೇಟೆಡು ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತದೆ. ಅದು ಯಾವ ಟೈಪಲ್ಲಿ ಅಂತ ಹೇಳಿದ್ರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆ ರಿಲೇಟೆಡ್ ಆಗಿ ಜನ್ರೇಷನ್ ಟು ಜನ್ರೇಷನ್ ಕಂಟಿನ್ಯೂ ಆಗ್ತದೆ ಅಂಥೇಳಿ. ಸೊ ಅದು ದಟ್ ಈಸ್ ಅಂಡರ್ಸ್ಟುಡ್, ಈ ಥರ ತೊಂದರೆ ಇದೆ ಅಂಥೇಳಿ ಒಂದು. ನೆಕ್ಸ್ಟ್ ಏನಂತ ಹೇಳಿದ್ರೆ, ಈ ರಿಲೇಟೆಡ್ ಆಗಿ ನಾವು ಆ ಒಂದು ಪ್ಲೇಸಿಗೆ ಹೋದಾಗ ಅದು ನಿಧಿಯನ್ನು ಕಾಯ್ತಾ ಇರ್ತಕ್ಕಂಥ 2 ನಾಗ ದೇವತೆಗಳು ಅಲ್ಲಿ ಎಕ್ಸಿಸ್ಟ್ ಇದ್ರು. ಕಣ್ಣಿಗೆ ಕಾಣಲ್ಲ ಅವರು, ಬಟ್ ಅವ್ರ ಎಕ್ಸಿಸ್ಟೆನ್ಸ್ ತೋರಿಸ್ತಾರೆ ನಮಗೆ. ಅದನ್ನು ನಾವು ಅಟೆಂಡ್ ಮಾಡಿದಾಗ ಅವರು ತಿಳಿಸ್ಕೊಟ್ಟಿದ್ದು ಈ ಥರ ಅವ್ರ ಕಡೆಯಿಂದ ತೊಂದರೆ ಬರ್ತಾ ಇದೆ ಅಂತೇಳಿ. ನಾವು ಮೇಜರ್ ಪ್ರಾಬ್ಲಮ್ಸ್ ಎಲ್ಲವೂ ಕೂಡ ಅವ್ರದ್ದು. ಆವಾಗ ಏನು ನಾವು ಕೇಳಿದಾಗ, ನಿಮಗೆ ಏನು ಈ ಥರ ಏನು ಮಾಡಬೇಕು, ಆ ರಿಲೇಟೆಡ್ ಆಗಿ ಸೊಲ್ಯೂಷನ್ನು ಏನು ಬೇಕು ಅಂತ ಹೇಳೋದಕ್ಕೆ ಅವರು ಸಿಂಪಲ್ ಒಂದು ವಿಧಾನ ಹೇಳಿದರು. ಅದನ್ನು ನಾವು ಮಾಡಿಕೊಟ್ವಿ. ಇವಾಗ ಭಾಳಷ್ಟು ಚೆನ್ನಾಗಾಗಿದ್ದಾರೆ. ಈ ಥರ ತೊಂದರೆಗಳು ಏನಂತ ಹೇಳಿದ್ರೆ, ನಾಗದೇವರಿಗೆ ಒಲಿದ್ರೆ ಭಾಳಷ್ಟು ಕೊಡ್ತಾರೆ. ಅವರಿಗೆ ಅದೇ ಈ ಥರ ಏನಾದ್ರು ಆಗಿದ್ದರೆ ಅವರು ಎಲ್ಲದೂ ಕೂಡ ಕಿತ್ಕೋತಾರೆ. ಸೊ ಆ ಒಂದು ಫ್ಯಾಮಿಲಿಗೆ ನಾಗಗಳಿಗೆ ಅಪಚಾರ ಆಗಿತ್ತು, ಹಾಗಾಗಿ ಏಳಿಗೆ ಇರಲಿಲ್ಲ. ಆಮೇಲೆ ನೀವು ಮಾಡಿಕೊಟ್ಟಂತಹ ಪರಿಹಾರದಿಂದ ಮತ್ತೆ ಸರಿ ಹೋಯ್ತು ಅಂತೇಳಿ. ಬೇಸಿಕಲಿ ಅಲ್ಲಿ ಏನು ನಿಧಿ ಇತ್ತು, ಪೂರ್ವಜರ ಒಂದು ನಿಧಿ ಇತ್ತು, ಅದು ಯಾರಿಗೂ ಕೂಡ ಸಿಗೋದಿಲ್ಲ ಮುಂದೆ. ಅವರಿಗೆ ಅದು ಬೇರೆ ಯಾರಿಗೂ ಕೂಡ ಕಾಣಿಸೋದಿಲ್ಲ. ನಮಗೆ ಕೇಳಿದ್ರು ಅದನ್ನು, ಅದು ನಿಧಿ ಇರೋದು ಗೊತ್ತು ನಮಗೆ, ಅದನ್ನು ತೆಗೆದುಕೊಡ್ತೀರಾ ಅಂತೇಳಿ, ನಮಗೆ ಸಿಗುತ್ತಾ ಅಂತೇಳಿ ಕೇಳಿದರು. ಹೌದು, ಇಲ್ಲ ನಮಗೆ ಆ ಪರ್ಮಿಷನ್ ಇಲ್ಲ. ಒಂದು ಅವರು ಕೊಡ್ತಿರ್ತಕ್ಕಂಥ ತೊಂದರೆಯಿಂದ ನೀವೇನು ಅನುಭವಿಸ್ತಿದ್ದೀರಲ್ಲ, ಅದರಿಂದ ತಪ್ಸ್ಕೊಂಡ್ರೆ ಸಾಕು. ನೀವು ಅದ್ರದ್ದು ಸೆಕೆಂಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡೋದಿರಲಿ. ನೀವು ಈ ಒಂದು ಏನು ಸಮಸ್ಯೆಗಳಿಂದ ಹೊರಗೆ ಬಂದರೆ ಸಾಕು ಅನ್ರಿ, ಅದ್ರ ಬಗ್ಗೆ ನೀವು ಯೋಚನೆ ಕೂಡ ಮಾಡಬೇಡ್ರಿ ಅಂತ. ಸೊ ಇವಾಗ ಚೆನ್ನಾಗಿದ್ದಾರೆ.
ಆ ರಿಲೇಟೆಡ್ ಆಗಿ. ಸೊ ನೀವು ಹೇಳೋ ಪ್ರಕಾರ ನಾಗಗಳು ಪೂರ್ವ ಜನ್ಮದ ಅಥವಾ ಪೂರ್ವಿಕರಿಂದ ನಾಗಗಳಿಗೆ ಏನಾದ್ರು ತೊಂದರೆ ಆಗಿದ್ರೆ ನಾಗದೋಷ ಬರುತ್ತೆ. ಹೌದು. ಅಥವಾ ಯಾವ ಫ್ಯಾಮಿಲಿಗೆ ನಾಗಗಳ ಪ್ರೊಟೆಕ್ಷನ್ ಇರುತ್ತೆ ಆ ಫ್ಯಾಮಿಲಿ ಕೇಡ್ ಮಾಡಕ್ ಹೋದಾಗ್ಲೂ ಕೂಡ ನಾಗದೋಷ ಬರುತ್ತೆ. ಸೊ ಅದಕ್ಕೂ ಕೂಡ ನಿಮ್ಗೆ ಬಹಳಷ್ಟು ರೀಸನ್ಸ್ ಇದಾವೆ, ನಿಮಗೆ ಕೆಲವೊಂದು ಅಷ್ಟೇ ನಾವು ತಿಳಿಸ್ಕೊಟ್ಟಿರೋದು. ಆ ರಿಲೇಟೆಡ್ ಆಗಿ ಅದು ಏನಂತ ಹೇಳಿದ್ರೆ ಇನ್ನು ಕೇಸಸ್ಗಳ ಬಗ್ಗೆ ಮಾತಾಡ್ತಾ ಹೋದಾಗ ನಿಮಗೆ ರಿಲೇಟೆಡ್ ಆಗಿ ಹೇಳ್ಕೊಡ್ತಾರೆ. ಗುರುಜಿ, ಮತ್ತೊಂದು ವಿಚಾರ, ಅಮಾವಾಸ್ಯೆ ಅಂದಾಕ್ಷಣ ನಮಗೆಲ್ಲ ಸ್ವಲ್ಪ ಭಯ ಆಗುತ್ತೆ. ಅಮಾವಾಸ್ಯೆ ಯಾಕಂತ ಹೇಳಿದ್ರೆ ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ಹಿರಿಕರು ಹೇಳ್ಕೊಂಡ್ ಬಂದಿರೋದು ಇವತ್ತು ಅಮಾವಾಸ್ಯೆ, ಎಲ್ಲೂ ಆಚೆ ಹೋಗ್ಬೇಡಿ, ಒಬ್ಬೊಬ್ಬರೇ ಇರಬೇಡಿ ಅಂತ ಹೇಳ್ತಾರೆ. ಆಮೇಲೆ ಅಮಾವಾಸ್ಯೆ ಅಂತಂದ್ರೆ ಕೆಟ್ಟ ಕಾರ್ಯಗಳನ್ನ ಮಾಡುವಂತಹ ದಿವಸ ಅಂತ ಕೂಡ ಒಂದು ಮಾತಿದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅಮಾವಾಸ್ಯೆ ಹುಣ್ಣಿಮೆ ಅಂತ ಅಂದರೆ ನಿಮ್ಮ ಪ್ರಕಾರ ಏನು ಗುರುಜಿ? ಓಕೆ, ಬೇಸಿಕಲಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ರಿಲೇಟ್ ಆಗೋದು ಚಂದ್ರನಿಗೆ ಪಟ್ಟಿರೋದು ಅಂಥೇಳಿ. ಚಂದ್ರ ನೀರಿನ ಮೇಲೆ ರಿಯಾಕ್ಟ್ ಮಾಡ್ತಾರೆ. ನಿಮಗೆ ತಿಳಿದಿರೋ ಥರ ಯಾವಾಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಇರ್ತದೆ ಆವಾಗ ಕಡಲಿನಲ್ಲಿ ಇರ್ತಕ್ಕಂಥ ಕಡಲಿನ ಅಲೆಗಳು ಭಾಳ ದೊಡ್ಡ ಆಕಾರದಲ್ಲಿ ಬರ್ತಾ ಹೋಗ್ತದೆ. ಹಾಗಾಗಿ ಅದು ಬಿಕಾಸ್ ಆಫ್ ಚಂದ್ರನಿಂದ ಆಗ್ತಕ್ಕಂಥದ್ದು ಅಂತೇಳಿ. ಅದು ಪೂರ್ಣ ಚಂದ್ರ ಇರಬೇಕಾದ್ರೆ ಮತ್ತು ಅಮಾವಾಸ್ಯೆಯಲ್ಲೂ ಕೂಡ ಅದೇ ಟೈಪಲ್ಲಿ ಅಲೆಗಳು ಹೇಳ್ತವೆ ಅಂತೇಳಿ ನೀವು ಕೇಳಿರ್ತೀರ. ಸೊ ದಿಸ್ ಈಸ್ ಫುಲ್ಲಿ ರಿಲೇಟೆಡ್ ಟು ಚಂದ್ರ ಅಂತೇಳಿ. ನಮ್ಮ ಬಾಡಿಯಲ್ಲಿ 75% ವಾಟರ್ ಕಂಟೆಂಟ್ ಇರೋದು. ಹಾಗಾಗಿ ಏನಾಗ್ತದೆ, ಈ ಒಂದು ಚಂದ್ರನ ಏನು ನಮ್ಮ ಮೇಲೆ ಕೂಡ ಪರಿಣಾಮ ಬೀಳ್ತದೆ. ನೀವು ಅವತ್ತಿನ ದಿವಸ ಒಳ್ಳೆಯ ದಿನ ಅಂದ್ಕೊಂಡು ಒಳ್ಳೆಯ ಅಂದರೆ ಏನು ಈ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿ ನೀವು ಪೂಜೆಯನ್ನು ಮಾಡಿದರೆ ಅದಕ್ಕೆ ಒಳ್ಳೆಯ ಫಲ ನಿಮಗೆ ಸಿಗುತ್ತೆ. ಅದೇ ಥರ ಈ ಬ್ಲ್ಯಾಕ್ ಮ್ಯಾಜಿಕ್ ರಿಲೇಟೆಡ್ ಆಗಿ ಯಾರಾದರೂ ಆ ಥರ ಮಾಡಿದ್ರೂ ಕೂಡ ಅದು ಕೂಡ ರಿಸಲ್ಟ್ ಕೊಡುತ್ತೆ. ಜೊತೆಗೆ ಯಾರಿಗೆ ಕಂಟಕಗಳಿದ್ದಾವೆ ಮತ್ತು ಕೆಲವೊಂದು ತೊಂದರೆಗಳು ಇರ್ತವೆ ಅವುಗಳ ಪರಿಹಾರ ಕೂಡ ಪರಿಹರಿಸ್ಗಳನ್ನು ಅಂಥ ಸಮಸ್ಯೆಗಳಿಗೆ ಪರಿಹಾರ ಕೂಡ ಅವತ್ತಿನ ದಿವಸನೇ ಸಿಗೋದು ಅಂತೇಳಿ. ಓಕೆ, ಸೊ ಮತ್ತೊಂದು ವಿಚಾರ, ಈಗ ಇನ್ನೊಂದು ಸೈಡ್ ಯೋಚನೆ ಮಾಡಬೇಕು ಅಂತಂದರೆ, ಈಗ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಂತಂದಾಗ ಈ ಸ್ವಲ್ಪ ಮೆಂಟಲಿ ಡಿಸಾರ್ಡರ್ಸ್ ಇರ್ತಾರೆ, ಅವ್ರು ಸ್ವಲ್ಪ ರಿಯಾಕ್ಷನ್ ಜಾಸ್ತಿ ಕೊಡ್ತಾರೆ. ಅಂದರೆ ಕಂಟ್ರೋಲ್ ಮಾಡೋಕೆ ಆಗ್ತಾ ಇರಲ್ಲ, ಆ್ಯಂಗರ್ ಆಗಿರ್ಬೋದು, ಆಂಗ್ಸೈಟಿ ಆಗಿರ್ಬೋದು. ಸೊ ಇದೆಲ್ಲ ಯಾವ ರೀತಿ ಆಗುತ್ತೆ ಗುರುಜಿ? ನಿಮಗೆ ಪ್ರೀವಿಯಸ್ ಈ ರಿಲೇಟೆಡ್ ಆಗಿ ತಿಳಿಸ್ಕೊಟ್ಟಿದ್ದೇವೆ. ಮೆಂಟಲ್ ಡಿಸಾರ್ಡರ್ ಬರೋದು ಮ್ಯಾಕ್ಸಿಮಮ್ ಕೇಸಸ್ಗಳಲ್ಲಿ ಬಿಕಾಸ್ ಆಫ್ ಆತ್ಮ. ಅವು ಅವತ್ತಿನ ದಿವಸ ಭಾಳಷ್ಟು ಆ್ಯಕ್ಟಿವ್ ಆಗಿರ್ತವೆ. ಹಾಗಾಗಿ ಏನಾಗುತ್ತೆ, ಈ ಥರ ಪ್ರಾಬ್ಲಮ್ಸು ಕ್ರಿಯೇಟ್ ಆಗ್ತವೆ. ಅವತ್ತಿನ ದಿವಸ ಭಾಳಷ್ಟು ರಿಯಾಕ್ಟ್ ಮಾಡ್ತಿರ್ತವೆ, ಓವರ್ ರಿಯಾಕ್ಷನ್ ಇರ್ತದೆ. ಎನರ್ಜಿ ಇಸ್ ಮೋರ್. ಎಸ್, ಅವ್ರದ್ದು ಕೂಡ ಜಾಸ್ತಿ ಎನರ್ಜಿ ಜಾಸ್ತಿ ಅವತ್ತಿನ ದಿವಸನೇ ಇರ್ತದೆ. ಸೊ ಆ ಒಂದು ಅವ್ರ ಎಕ್ಸಿಸ್ಟೆನ್ಸ್ ಅನ್ನ ಅವತ್ತಿನ ದಿವಸ. ಸೊ ಅಮಾವಾಸ್ಯೆ ಅಂತಂದಾಗ ಅಥವಾ ಹುಣ್ಣಿಮೆ ಅಂತಂದಾಗ ನಾಟ್ ಓನ್ಲಿ ದ ಹ್ಯೂಮನ್ಸ್, ಆತ್ಮಗಳಾಗಿರ್ಬೋದು, ಎಂಟೈರ್ ನೇಚರ್ ಮೇಲೇನೆ ಒಂದು ಒಳ್ಳೆ ಪವರ್ ಕೊಡುವಂತಹ ದಿವಸ ಅದು. ನಿಜ. ಓವರ್ ಆಲ್ ಈ ಒಂದು ಯೂನಿವರ್ಸ್ ರಿಲೇಟೆಡ್ ಆಗಿ, ಜೊತೆಗೆ ಇವಾಗ ನಾವು ಕನ್ಸಿಡರ್ ಮಾಡೋದು ಅರ್ತ್ ಮೇಲೆ ಏನೇನು ಕಂಟೆಂಟ್ ಇದೆ ಆ ರಿಲೇಟೆಡ್ ಆಗಿ ಎಲ್ಲದೂ ಕೂಡ ಇಕೋಸಿಸ್ಟಮ್ ಎಲ್ಲದೂ ಕೂಡ ರಿಯಾಕ್ಟ್ ಆಗ್ತದೆ. ಅವತ್ತಿನ ದಿವಸ ಗಾಳಿನೂ ಜಾಸ್ತಿ. ನೀವು ಜಸ್ಟ್ ಹ್ಯಾವ್ ಟು ಅದು ಅಬ್ಸರ್ವ್ ಮಾಡ್ರಿ. ಯಾಕಂತ ಹೇಳಿದ್ರೆ ವಾಟರ್ ಕಂಟೆಂಟ್ ಗಿಡಗಳಲ್ಲೂ ಇರ್ತದೆ. ಇನ್ನೊಂದು ನಿಮಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ನಾವು ನಿಮಗೆ ಕೇಳ್ತಾ ಇರೋದು ಒಂದು ಸಿಂಪಲ್ ಕ್ವಶನ್. ಏನು ಗಿಡಗಳು ಏನು ಮರಗಿಡಗಳು ಏನಿದಾವೆ ಅವು ಕೂಡ ಜೀವ ಇರ್ತದ? ಹೌದು, ಖಂಡಿತವಾಗ್ಲು. ಬಿಕಾಸ್ ಅದು ಕೂಡ ರಿಯಾಕ್ಟ್ ಮಾಡುತ್ತೆ. ಆಮೇಲೆ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿದೆ, ಅದು ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಮತ್ತೆ ಕಾರ್ಬನ್ ಡೈಆಕ್ಸೈಡ್ನ ಹಿನ್ನೆಲೆ ಮಾಡುತ್ತೆ. ಸೊ ಜೀವ ಇದೆ ಅಂತಾನೆ ಕನ್ಸಿಡರ್ ಮಾಡೋದು ನಿಜ.
ಅದು ಇನ್ನೊಂದು ಸ್ಟೆಪ್ಪು ಅಹೆಡ್ ಬರೋಣ ಅಂತ. ಆತ್ಮ ಅವಕ್ಕೂ ಇರ್ತದ ಅಂತೇಳಿ ನಿಮಗೆ ಕೇಳ್ತಾ ಇರೋ ಕ್ವಶನು. ಆತ್ಮ ನನಗೆ ಕೇಳಿದ್ರೆ ನೀವು ಇಲ್ಲ ಅಂತ ಹೇಳ್ತೀನಿ ನಾನು. ಆತ್ಮ ಎಲ್ಲರೂ ಹೇಳೋದು ಅದೇ ಟೈಪಲ್ಲಿ. ಸೊ ಏನಂತ ಹೇಳಿದ್ರೆ ಆತ್ಮ ಇವಾಗ ಸಿಂಪಲ್, ಇವಾಗ ಒಂದು ಪ್ರಾಣಿ ತಗೊಳ್ರಿ, ಒಂದು ಸಸ್ಯ ತಗೊಳ್ರಿ, ಯಾವುದಾದ್ರು ಗಿಡ, ಎಲ್ಲದಕ್ಕೂ ಒಂದು ಟೈಮ್ ಇರ್ತದೆ. ಈ ಒಂದು ಪ್ರಾಣಿಗೆ ಊಟ ಕೊಡೋದು ಬೇಡ, ನೀರು ಕೊಡೋದು ಬೇಡ. ಒಂದು ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಅದು ಡೆತ್ ಆಗುತ್ತೆ. ಹೌದು. ಓಕೆ, ಅದೇನಾಗ್ತದೆ, ಬಾಡಿ ಇರೋದು ಡೆಡ್ ಬಾಡಿ ಆಗ್ತದೆ. ಹೌದು. ಅದು ಯಾವಾಗ ಅದನ್ನೇ ಹೇಳ್ತೀವಿ, ಆತ್ಮ ಇಲ್ಲದಾಗ ಅದೇನಾಗ್ತದೆ, ಬರೀ ದೇಹ ಅಷ್ಟೇ ಉಳಿಯುತ್ತೆ ಅಂತೇಳಿ. ಅದೇ ಟೈಪಲ್ಲಿ ನೀವು ಗಿಡಕ್ಕೆ ಬರ್ರಿ, ಗಿಡ ಕೂಡ ಅದೇ ಟೈಪಲ್ಲಿ ನೀರು ಕೊಡೋದು ಬೇಡ, ಸ್ವಲ್ಪ ಫ್ಯೂ ಡೇಸ್. ಅದು ಕೂಡ ಏನಾಗ್ತದೆ ಅಂದರೆ ನಾವೇನಂತೀವಿ, ಅದು ಒಣಗೋದ್ಮೇಲೆ ಅದು ಸತ್ತೋಗಿದೆ. ದೇರ್ ಈಸ್ ನೋ ಡಿಫ್ರೆನ್ಸ್. ಅದಕ್ಕೂ ಕೂಡ ನಾವು ಅದನ್ನೇ ಹೇಳ್ತೀವಿ. ಅದೇ ಟೈಪಲ್ಲಿ ಒಂದು ಸರ್ಟನ್ ಪೀರಿಯಡ್ ಇರ್ತದೆ, ಅಷ್ಟರೊಳಗೆ ನೀರು ಕೊಟ್ಟರೆ ಮತ್ತೆ ಚಿಗುರ್ಕೊಳ್ಳುತ್ತೆ. ಇದಕ್ಕೂ ಅಷ್ಟೇ, ಪ್ರಾಣಿಗಳು ಕೂಡ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಊಟ ಕೊಟ್ಟರೆ ಅವು ಬದುಕ್ತವೆ. ಒನ್ಸ್ ಆ ಒಂದು ಆತ್ಮ ದೇಹವನ್ನು ಬಿಟ್ಟರೆ ಅದು ಡೆಡ್ ಆಗೇ ಉಳಿಯುತ್ತೆ. ಇದಕ್ಕೂ ಕೂಡ ಅಷ್ಟೇ, ನೀವು ಅದು ಗಿಡ ಒಣಗಿದ ಮೇಲೆ ನೀವು ನೀರು ಹಾಕಿದರೆ ಯೂಸ್ ಇಲ್ಲ, ಅದು ಸತ್ತ ಮೇಲೆ ಯೂಸ್ ಇಲ್ಲ. ಸೊ ಬೋತ್ ಆರ್ ಹ್ಯಾವಿಂಗ್ ದ ಸೇಮ್ ಕಾನ್ಸೆಪ್ಟ್. ಅದ್ರ ಥರನೇ ಇವಾಗ ಏನು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಪಾಪ್ಯುಲೇಷನ್ ಜಾಸ್ತಿ ಆಗ್ತದೆ. ಇವಾಗ ಎಲ್ಲಿಂದ ಆ ಆತ್ಮಗಳು ಬರ್ತಾ ಇರೋದು ಅಂತ. ಹೌದು. ಈ ಕಡೆ ಎಲ್ಲಿ ಕಾಡುಗಳು ನಾಶ ಆಗ್ತಾ ಇದ್ದಾವೆ, ಸೋಲ್ಗಳು ಮತ್ತೆ ಅಲ್ಲಿಂದ, ನಿಮಗೆ ಅದಕ್ಕೆ ಹೇಳಿದ್ದು ಇಟ್ಸ್ ಅ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್, ಬಟ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟು ಅನದರ್ ಪ್ಲೇಸ್ ಟು ಅನದರ್ ಅಂತೇಳಿ. ಸೊ ಇದು ಟ್ರಾನ್ಸ್ಫಾರ್ಮೇಷನ್ ಆಫ್ ಎನರ್ಜಿ ಅಂತೇಳಿ. ಇಲ್ಲಿಂದ ಮತ್ತೆ ಕ್ರಿಯೇಟ್ ಆಗ್ತಾ ಇರ್ತವೆ, ಡೆಸ್ಟ್ರಾಯ್ ಆಗ್ತಾ ಇರ್ತವೆ, ಕ್ರಿಯೇಟ್ ಆಗ್ತಾ ಇರ್ತವೆ. ಇಟ್ಸ್ ಅ ಸೈಕಲ್. ಸೊ ಇದು ಆಲ್ರೆಡಿ ಕ್ರಿಯೇಟ್ ಆಗಿರೋದು, ಅದು ಪಾಡಿಗೆ ತಾನು ನಡೀತಾನೆ ಇದೆ. ಇದು ಕ್ರಿಯೇಟ್ ಆಗ್ತಾ ಇದೆ, ಡೆಸ್ಟ್ರಾಯ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಅಮಾವಾಸ್ಯೆ ದಿನಗಳಲ್ಲಿ ರಿಯಾಕ್ಷನ್ಸ್ ಇವನ್ ಮರ ಗಿಡಗಳು ಕೂಡ ಅದು ಇರುತ್ತೆ, ಅವುಗಳು ಕೂಡ ರಿಯಾಕ್ಟ್ ಮಾಡ್ತವೆ. ಮಾಡುತ್ತೆ. ಸೊ ದೀಸ್ ಆರ್ ದ ಥ್ಯಾಂಕ್ ಯು.